ಉತ್ತರ ಕರ್ನಾಟಕ ಜನಪದ ಹಾಡುಗಾರ ದುರಂತ ಅಂತ್ಯ. ಕೇವಲ 50,000 ಹಣಕ್ಕೆ ಯುವ ಗಾಯಕನ ಕೊಲೆ. ತನ್ನದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡಿ ಪ್ರಕಟಿಸುತ್ತಿದ್ದ ಮಾರುತಿ ಇತ್ತೀಚೆಗೆ ಜನಪ್ರಿಯತೆಯನ್ನು ಸಂಪಾದಿಸಿದ್ದನು. ಆದರೆ ಇದೀಗ ಜನಮಾನಸದಲ್ಲಿ ಗಾಯಕ ಉಳಿಯುತ್ತಿದ್ದಾನೆ ಎನ್ನುವ ಸಮಯದಲ್ಲಿಯೇ ಆತನ ಜೀವವನ್ನೇ ದುಷ್ಕರ್ಮಿಗಳು ಕಿತ್ತುಕೊಂಡಿದ್ದಾರೆ. ಆರೋಪಿ ಈರಪ್ಪ ಅಕ್ಕಿವಾಟೆ ಬಳಿ 50,000 ರೂಪಾಯಿ ಸಾಲ ಪಡೆದಿದ್ದ ಮಾರುತಿ ಕಬ್ಬಿನ ಕಟಾವು ಮಾಡುವ ಗ್ಯಾಂಗ್ನಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಹಣ ಪಡೆದಿದ್ದನು. ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ದ ಮಾರುತಿ ನಂತರ ತನ್ನ ಹಾಡುಗಳಿಗೆ ಭಾರೀ ಡಿಮ್ಯಾಂಡ್ ಬಂದ ಹಿನ್ನೆಲೆಯಲ್ಲಿ ಕಬ್ಬು ಕಟಾವು ಮತ್ತು ಕಾರ್ಖಾನೆಗೆ ಸಾಗಣೆ ಮಾಡುವ ಗ್ಯಾಂಗ್ನ ಕೆಲಸಕ್ಕೆ ಹಾಜರಾಗದೆ ಕೇವಲ ಸಂಗೀತದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದನು. ವಿನಾಕಾರಣ ಹಣವನ್ನು ಮರಳಿಸದ ಕಾರಣ ಕೋಪಗೊಂಡ ಈರಪ್ಪ ಹಾಗೂ ಆತನ ಗ್ಯಾಂಗ್ ಮಾರುತಿಯನ್ನು ಕೊಲ್ಲುವ ತೀರ್ಮಾನಕ್ಕೆ ಬಂದಿದ್ದಾರೆ. ಶುಕ್ರವಾರ ಮಾರುತಿ ತನ್ನ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ರಸ್ತೆಯನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹಾಯಿಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಮಾರುತಿಗೆ ಕಾರು ಹರಿಸಿದ ದುಷ್ಕರ್ಮಿಗಳ ಕಾರು ಕೂಡ ಪಲ್ಟಿಯಾಗಿದ್ದು ಕೆಲವರು ಗಾಯಗೊಂಡಿದ್ದಾರೆ. ಈ ವೇಳೆ ಆರೋಪಿ ಈರಪ್ಪ ಅಕ್ಕಿವಾಟಿಗೆ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಸಿದ್ದರಾಮ ಒಡೆಯರ್ ಹಾಗೂ ಆಕಾಶ್ ಪೂಜಾರಿಯನ್ನ ಬಂಧಿಸಿರುವ ಪೊಲೀಸರು ಇತರರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಅಮೆಜಾನ್ ನದಿಯಲ್ಲಿ ಅನಕೊಂಡದ ಬಾಲ ಹಿಡಿದ ಮೀನುಗಾರ ವಿಡಿಯೋ ನೋಡಿದ್ರೆ ಮೈ ಕುಮ್ಮನ್ಸುತ್ತೆ. ನಿಜ ಜೀವನದಲ್ಲೂ ಅನಕೊಂಡಗಳು ಅಷ್ಟೇ ದೈತ್ಯಾಕಾರದವು. ಆಗಾಗ್ಗೆ ಅಮೆಜಾನ್ ಕಾಡುಗಳಲ್ಲಿ ಕಂಡುಬರುವ ದೈತ್ಯಾಕಾರದ ಅನಕೊಂಡಗಳ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತವೆ. ಕೆಲವೊಮ್ಮೆ ದೈತ್ಯ ಹಸಿರು ಅನಕೊಂಡ ನದಿಯಲ್ಲಿ ಚಲಿಸುತ್ತಿರುವುದು ಕಂಡುಬರುತ್ತದೆ. ಮತ್ತೆ ಕೆಲವೊಮ್ಮೆ ಕಪ್ಪು ಅನಕೊಂಡ ಕಂಡುಬರುತ್ತದೆ. ಈ ಅನಕೊಂಡಗಳನ್ನು ನೋಡಿದ ನಂತರ ಯಾವುದೇ ವ್ಯಕ್ತಿಗಾಗಲಿ ಭಯವಾಗದೇ ಇರಲಾರದು. ಅವು ನದಿಗಳಲ್ಲಿ ರಭಸವಾಗಿ ಚಲಿಸುತ್ತಾ ಹೋಗುತ್ತವೆ. ಆದರೆ ಇಂದು ನಾವು ನಿಮಗೆ ಒಂದು ವಿಡಿಯೋವನ್ನು ತೋರಿಸಲಿದ್ದೇವೆ. ಇದನ್ನು ನೋಡಿದ ನಂತರ ನಿಮಗೆ ಗೂಸ್ ಬಂಪ್ಸ್ ಬರದೇ ಇರಲಾರದು. ಅಂಥದ್ದೇನಿದೆ ಈ ವಿಡಿಯೋದಲ್ಲಿ ಅಂತೀರಾ? ವಿಡಿಯೋದಲ್ಲಿ ಒಬ್ಬ ಮೀನುಗಾರ ಇದ್ದಕ್ಕಿದ್ದಂತೆ ದೊಡ್ಡ ಕಪ್ಪು ಅನಕೊಂಡವನ್ನು ನೋಡುವುದನ್ನು ನಾವು ಕಾಣಬಹುದು. ಅದು ಇರುವ ರೀತಿ ನೋಡಿದರೆ ಯಾರಿಗಾದರೂ ಭಯ ಆಗದೆ ಇರಲಾರದು. ಆದರೆ ಇಂತಹ ಸಮಯದಲ್ಲಿ ಮೀನುಗಾರ ನಡೆದುಕೊಂಡ ರೀತಿ ನೋಡಿದರೆ ಸರ್ಪ್ರೈಸಿಂಗ್ ಆಗಿದೆ. ವಿಡಿಯೋದಲ್ಲಿ ತೋರಿಸಿರುವ ಪ್ರಕಾರ ಓರ್ವ ಮೀನುಗಾರನು ತನ್ನ ದೋಣಿಯಲ್ಲಿ ನದಿಯಲ್ಲಿ ಮೀನು ಹಿಡಿಯಲು ಹೋಗಿರುವುದನ್ನು ನೀವು ನೋಡುತ್ತೀರಿ. ನಂತರ ಅವನು ಒಂದು ದೊಡ್ಡ ಕಪ್ಪು ಅನಕೊಂಡವನ್ನು ನೋಡುತ್ತಾನೆ. ಅವನು ತಕ್ಷಣ ಅನಕೊಂಡವನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾನೆ ಮತ್ತು ಅದರ ಬಾಲವನ್ನು ಬಿಗಿಯಾಗಿ ಹಿಡಿಯುತ್ತಾನೆ. ಅನಕೊಂಡವು ಈ ಕ್ಷಣದಲ್ಲಿ ತಿರುಗಿ ದಾಳಿ ಮಾಡಿದ್ದರೆ ಮೀನುಗಾರ ಬದುಕುಳಿಯುವುದು ಕಷ್ಟವಾಗುತ್ತಿತ್ತು. ಆದರೆ ಇಲ್ಲಿ ಅನಕೊಂಡವೇ ಭಯಭೀತವಾಗಿತ್ತು. ಅದು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಓಡಿ ಹೋಗುವುದನ್ನು ಕಾಣಬಹುದು. ಆದರೆ ಮೀನುಗಾರನು ಕಡಿಮೆ ಇಲ್ಲ. ಅವನು ಬೇಗನೆ ಅದರ ಬಾಲವನ್ನು ಹಿಡಿದು ತನ್ನ ದೋಣಿಯೊಂದಿಗೆ ಅದನ್ನು ಬೆನ್ನಟ್ಟುತ್ತಿದ್ದಾನೆ. ಕೊನೆಯಲ್ಲಿ ಅನಕೊಂಡ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿಕೊಂಡು ಮೀನುಗಾರನ ಕೈಯಿಂದ ತನ್ನ ಬಾಲವನ್ನು ಎಳೆದುಕೊಳ್ಳುತ್ತದೆ. ಕೊನೆಗೆ ಅದು ತನ್ನನ್ನು ತಾನು ಉಳಿಸಿಕೊಳ್ಳಲು ಬೇಗನೆ ದಡದ ಕಡೆಗೆ ಓಡುತ್ತದೆ. ಈ ವಿಡಿಯೋವನ್ನು ನೋಡುವಾಗ ಎಷ್ಟು ಈಸಿಯಾಗಿ ಕಾಣುತ್ತದೆಯೋ ಅಷ್ಟೇ ಭಯಾನಕವಾಗಿದೆ. ಈ ಬಗ್ಗೆ ಯೋಚಿಸಿದರೇನೆ ನಿಮಗೆ ಆಶ್ಚರ್ಯವಾಗುತ್ತದೆ. ಇಷ್ಟು ದೊಡ್ಡ ಹಾವು ತಿರುಗಿ ಮೀನುಗಾರನ ಮೇಲೆ ದಾಳಿ ಮಾಡಿದ್ದರೆ ಏನಾಗುತ್ತಿತ್ತು ಅಂತನಿಸುತ್ತದೆ. ನೆಟ್ಟಿಗರು ಹೇಳಿದ್ದೇನು? ಕಾಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿರುವ ಬಳಕೆದಾರರು ಈ ಮೀನುಗಾರ ಅನಕೊಂಡದ ಬಾಲವನ್ನು ಹಿಡಿದು ಏನು ಪ್ರೂವ್ ಮಾಡಲು ಬಯಸುತ್ತಾನೆ? ಅನಕೊಂಡ ಅವನನ್ನು ಸಂಪೂರ್ಣವಾಗಿ ನುಂಗಬಹುದಿತ್ತು. ಇಂತಹ ಅಪಾಯವನ್ನು ತೆಗೆದುಕೊಳ್ಳುವ ಅಗತ್ಯವೇನಿತ್ತು? ಇದು ಯಾವ ರೀತಿಯ ಅನಕೊಂಡ? ಅದು ಓಡಿ ಹೋಗುತ್ತಿದೆ. ಇದು ಅನಕೊಂಡವಾಗಲು ಸಾಧ್ಯವಿಲ್ಲ ಬಿಡಿ. ಅದನ್ನು ಬಿಟ್ಟಿರುವುದೇ ಒಳ್ಳೆಯದು. ಇಲ್ಲದಿದ್ದರೆ ಅವನು ಬದುಕುಳಿಯುತ್ತಿರಲಿಲ್ಲವೇ? ಅದು ಎಲ್ಲಿಂದ ನೋಡಿದರೂ ಅನಕೊಂಡದಂತೆ ಕಾಣುವುದಿಲ್ಲ. ಅದು ಮೀನಿನಂತೆ ಕಾಣುತ್ತದೆ ಎಂದೆಲ್ಲ ಮಿಶ್ರ ಪ್ರತಿಕ್ರಿಯೆಗಳನ್ನು ಹೊರಹಾಕಿದ್ದಾರೆ. 6 ವರ್ಷದ 7 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ. ಠಾಣೆಯಿಂದ ಹೊರಗೆಳೆದು 17 ವರ್ಷದ ಬಾಲಕನ ಬರ್ಬರ ಹತ್ಯೆ. ಅರುಣಾಚಲ ಪ್ರದೇಶದಲ್ಲಿ ಗುಂಪೊಂದು ಅಪ್ರಾಪ್ತ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದ ಆರೋಪಿಯನ್ನು ಪೊಲೀಸ್ ಠಾಣೆಯಿಂದ ಹೊರಗೆ ಎಳೆದು ತಂದು ನಂತರ ಹೊಡೆದು ಕೊಂದಿದ್ದಾರೆ. ಈ ಘಟನೆ ಲೋವರ್ ದಿಬಾಂಗ್ ಕಣಿವೆ ಜಿಲ್ಲೆಯ ರೋಯಿಂಗ್ನಲ್ಲಿ ನಡೆದಿದೆ. ಮೃತನನ್ನು ಕಟ್ಟಡ ಕಾರ್ಮಿಕ ಎಂದು ಹೇಳಲಾಗುತ್ತಿದೆ. ರೋಯಿಂಗ್ನ ಮೌಂಟ್ ಕಾರ್ಮೆಲ್ ಶಾಲೆಯ 5 ರಿಂದ 7 ವರ್ಷ ವಯಸ್ಸಿನ ಕನಿಷ್ಠ 7 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಹೊತ್ತಿದ್ದಾನೆ. ಬಾಲಕಿಯರು ಶಾಲೆಯ ಹಾಸ್ಟೆಲ್ನಲ್ಲಿ ತಂಗಿದ್ದರು. ಹೀಗಾಗಿ ಆರೋಪಿ ಮಧ್ಯರಾತ್ರಿಯಲ್ಲಿ ಹಾಸ್ಟೆಲ್ಗೆ ನುಗ್ಗಿ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ.
ಇನ್ನು ಬಾಲಕಿಯರು ಹೊಟ್ಟೆನೋವು ಎಂದು ಆರೋಪಿಸಿದ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಪರೀಕ್ಷಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ ಗುರುವಾರ ಆರೋಪಿಯನ್ನು ಪೊಲೀಸರು ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ದರು. ಶುಕ್ರವಾರ ಪೋಷಕರು ಮತ್ತು ಸ್ಥಳೀಯರು ಪೊಲೀಸ್ ಠಾಣೆಗೆ ನುಗ್ಗಿ ಆರೋಪಿಯನ್ನು ಹೊರಗೆ ಎಳೆದು ತೀವ್ರವಾಗಿ ಥಳಿಸಿದ್ದಾರೆ. ಪೊಲೀಸರು ಆರೋಪಿಯನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ಬೆಂಬಿಡದೆ ಹಿಂಬಾಲಿಸಿದ ಗುಂಪು ಮತ್ತೊಮ್ಮೆ ಆತನಿಗೆ ಥಳಿಸಿತ್ತು. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದು ಅಪ್ರಾಪ್ತ ಬಾಲಕ ಮೃತಪಟ್ಟಿದ್ದಾನೆ. ಧರ್ಮಸ್ಥಳ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಪ್ರಕರಣ ದಾಖಲು. ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದರ ಬಗ್ಗೆ ಸಾಕ್ಷಿ ದೂರುದಾರ ನೀಡಿರುವ ದೂರಿನ ಬಗ್ಗೆ ಕಾಲ್ಪನಿಕವಾಗಿ ಸುಳ್ಳು ಮಾಹಿತಿಗಳನ್ನು ಒಳಗೊಂಡಿರುವ ವಿಡಿಯೋ ಬಹಿರಂಗಪಡಿಸಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವ ಬಗ್ಗೆ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸದ್ರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ದೂರುದಾರರು ತನ್ನ ದೂರಿನಲ್ಲಿ ಹಾಗೂ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಿರುವ ಮಾಹಿತಿಗಳನ್ನು ಹೊರತುಪಡಿಸಿ ಸಾಕ್ಷಿ ದೂರುದಾರರ ಬಗ್ಗೆ ಹಾಗೂ ಪ್ರಕರಣದ ಬಗ್ಗೆ ಇತರ ಹೆಚ್ಚಿನ ಮಾಹಿತಿ ಇರುವ ಕಾಲ್ಪನಿಕವಾಗಿ ಹೆಚ್ಚಿಸಲಾದ ಸುಳ್ಳು ಮಾಹಿತಿಗಳಿರುವ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವ ಹಿನ್ನೆಲೆಯಲ್ಲಿ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಏನ್ ದಬ್ಬಾಕಿರೋದು? ಬೆಳಗ್ಗೆ ಸಿಎಂ ಗ್ಯಾರಂಟಿ ಟೀಕಿಸಿದ್ದ ಮಹಿಳಾ ಅಧಿಕಾರಿ ಸಂಜೆ ವೇಳೆಗೆ ಎತ್ತಂಗಡಿ ಜಮೀನು ಹಾಗೂ ನಿವೇಶನದ ಖಾತೆ ನೋಂದಣಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಉಪನೋಂದಣಾಧಿಕಾರಿ ವ್ಯಾಪಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಇಲಾಖೆಯ ಪ್ರತಿಯೊಂದು ಕೆಲಸಕ್ಕೆ ಇಂತಿಷ್ಟು ಲಂಚ ನೀಡುವ ಅನಿರ್ವಾಯತೆ ಸೃಷ್ಟಿಸಿದ್ದಾರೆ. ದಲ್ಲಾಳಿಗಳ ಹಾವಳಿಯಿಂದ ರೈತರು ಹಾಗೂ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಎಂದು ಆರೋಪಿಸಿ 2 ದಿನಗಳ ಹಿಂದಷ್ಟೇ ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಲಿಖಿತ ದೂರು ಸಲ್ಲಿಸಿದ್ದರು. ಈ ವಿವಾದ ತಣ್ಣಗಾಗುವ ಮೊದಲೇ ಅಧಿಕಾರಿ ರಾಧಮ್ಮ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಕುರಿತು ಟೀಕೆ ಮಾಡಿ ಅವಹೇಳನವಾಗಿ ಮಾತನಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ರಾಧಮ್ಮ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಮಾಡಿದ್ದಾರೆ. ಪಾವಗಡ ಉಪನೋಂದಣಾಧಿಕಾರಿ ರಾಧಮ್ಮ ಮಾತನಾಡಿದ ವಿಡಿಯೋದಲ್ಲಿ ಕಾಂಗ್ರೆಸ್ ಏನ್ ದಬ್ಬಾಕಿರೋದು? ಗಾಂಧೀಜಿ ಹೆಂಡತಿ ಮುಸ್ಲಿಂ, ಇಂದಿರಾ ಗಾಂಧಿ ಗಂಡ ಮುಸ್ಲಿಂ, ಸಂಪೂರ್ಣ ಅಧಿಕಾರ ಕಾಂಗ್ರೆಸ್ಗೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ದೇಶವನ್ನು ಧೂಳಿಪಟ ಮಾಡಿ ನಮಗೆ ಕುಡಿಯೋಕೆ ನೀರು ಸಿಗ್ತಿರಲಿಲ್ಲ. ಸಿದ್ದರಾಮಯ್ಯ ಎಲ್ಲವನ್ನೂ ಫ್ರೀಯಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟ, ಎಲ್ಲಾ ದರ ಜಾಸ್ತಿ ಮಾಡಿ ಬರೆ ಎಳೆದು ಕುರಿಸಿದ್ರು. ತರಕಾರಿ, ಹಣ್ಣು, ಹಾಲು, ಮಕ್ಕಳು ತಿನ್ನುವ ಬಿಸ್ಕೆಟ್, ಬೆಳೆ ಕಾಳು ಎಲ್ಲ 1 ಡಬಲ್ ಆಗಿದೆ. ಸಿದ್ದರಾಮಯ್ಯ ಆರ್ಟಿಕಲ್ ಹೇಳದೇ ಇರೋದು ಒಂದೇ, 150 ಆರ್ಟಿಕಲ್ ಹೇಳೋದು ಒಂದೇಯ? ಹೆಂಗಸರು ಮನೆಯಲ್ಲಿ ಇರದೆ ಬೀದಿ ಸುತ್ತುವ ಹಾಗೆ ಮಾಡಿದ್ದೆ ಸಿದ್ದರಾಮಯ್ಯ ಎಂದು ಮಾತನಾಡಿ ಅವಹೇಳನ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಈ ಕ್ರಮಕ್ಕೆ ರೈತ ಸಂಘಟನೆ ಹಾಗೂ ಸಾರ್ವಜನಿಕರು ಡಿಸಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸೌಜನ್ಯ ರೀತಿಯಲ್ಲೇ ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ಅನನ್ಯ ಭಟ್ ಕತೆ ಬಿಚ್ಚಿಟ್ಟ ಸಮೀರ್ ವಿಡಿಯೋ ಅಲ್ಲದೆ ಧರ್ಮಸ್ಥಳದಲ್ಲಿ ಕೇವಲ ಸೌಜನ್ಯ ಮಾತ್ರವಲ್ಲ, ಅದೇ ರೀತಿ ಇನ್ನೂ 10 ಕೊಲೆ ನಡೆದಿವೆ ಎಂದು ಸಮೀರ್ ತಮ್ಮ ಆ ವಿಡಿಯೋದಲ್ಲಿ ವಿವರಿಸಿದ್ದರು. ಸದ್ಯ ಧರ್ಮಸ್ಥಳದಲ್ಲಿ ನಡೆದ ಕೊಲೆ ಹೆಣಗಳನ್ನು ಹೂತಿಟ್ಟಿದ್ದ ವ್ಯಕ್ತಿ ಹೆಣಗಳನ್ನು ತೋರಿಸಲು ಮುಂದಾಗಿದ್ದು, ಈ ಸಮಯದಲ್ಲಿ ಸಮೀರ್ ತನ್ನ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹೊಸದೊಂದು ವಿಡಿಯೋವನ್ನು ಹಾಕಿದ್ದು ಅನನ್ಯ ಭಟ್ ನಾಪತ್ತೆಯಾದ ಕತೆ ಬಿಚ್ಚಿಟ್ಟಿದ್ದಾರೆ. ಮಣಿಪಾಲ್ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ ಎಂಬಿಬಿಎಸ್ ಮಾಡುತ್ತಿದ್ದ ಅನನ್ಯ ಭಟ್ ತನ್ನ ಸ್ನೇಹಿತೆಯರ ಜೊತೆ ಧರ್ಮಸ್ಥಳ ಪ್ರವಾಸ ಮಾಡುತ್ತಾಳೆ. ದೇವಸ್ಥಾನದ ದರ್ಶನ ಮುಗಿಸಿ ಅನನ್ಯ ಭಟ್ಗಳ ಹಾಸ್ಟೆಲ್ ಸ್ನೇಹಿತೆಯರು ಆಕೆಗೆ ಇಲ್ಲೇ ಇರುವಂತೆ ತಿಳಿಸಿ ತಾವು ಮನೆಗೆ ತೆರಳಿ ಬಟ್ಟೆ ಎತ್ತಿಕೊಂಡು ಬರುವುದಾಗಿ ಹೇಳಿದರು. ಹೀಗೆ ಬಟ್ಟೆ ತರಲು ಹೋದ ಸ್ನೇಹಿತೆಯರು ವಾಪಸ್ ಬಂದು ಅನನ್ಯ ಭಟ್ ಇಲ್ಲದ್ದನ್ನು ಕಂಡು ದೇವಸ್ಥಾನವನ್ನೆಲ್ಲ ಹುಡುಕಿ ಸಾಕಾಗಿ ಕೊನೆಗೆ ಅನನ್ಯ ಭಟ್ ತಾಯಿ ಸುಜಾತಾ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾರೆ. ಅತ್ತ ಕೋಲ್ಕತ್ತಾದಲ್ಲಿ ಕೆಲಸ ಮಾಡುತ್ತಿದ್ದ ಸುಜಾತಾ ಅಲ್ಲಿಂದ ಧರ್ಮಸ್ಥಳಕ್ಕೆ ಬರಲು 2 ದಿನ ಸಮಯವಾಗುತ್ತದೆ. ಧರ್ಮಸ್ಥಳಕ್ಕೆ ಬಂದು ಹುಡುಕಾಟ ನಡೆಸಿ ಮಗಳು ಸಿಗದಿದ್ದಾಗ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಆದರೆ ಪೊಲೀಸರು ನಿನ್ನ ಮಗಳು ಹೇಗೆ ಕಾಣೆಯಾಗಿದ್ದಾಳೋ ಹಾಗೆ ನೀನು ಕಾಣೆಯಾಗ್ತೀಯ, ಇಲ್ಲಿಂದ ಹೊರಟರೆ ಸರಿ ಎಂದು ದೂರು ಪಡೆಯದೆ ಬೆದರಿಸಿ ಕಳುಹಿಸುತ್ತಾರೆ ಎಂದು ಸಮೀರ್ ವಿವರಿಸಿದ್ದಾರೆ. ಇನ್ನು ಮಗಳು ಕಾಣೆಯಾಗಿದ್ದದ್ದು ದೇವಸ್ಥಾನದಲ್ಲಿ. ಹೀಗಾಗಿ ಧರ್ಮಾಧಿಕಾರಿಗಳನ್ನು ಕೇಳೋಣ ಎಂದು ಹೋದಾಗ ಅವರು ಹಲ್ಲೆ ನಡೆಸಿ ಅನನ್ಯ ಭಟ್ ತಾಯಿ ಸುಜಾತಾ 3 ತಿಂಗಳು ಕೋಮಾಗೆ ಹೋಗಿಬಿಡುತ್ತಾರೆ. ಇದರ ಕುರಿತು ಯುನೈಟೆಡ್ ಮೀಡಿಯಾದಲ್ಲಿ ಸುಜಾತಾ ಅವರ ಸಂದರ್ಶನವನ್ನು ಸಹ ಮಾಡಲಾಗಿದೆ ಎಂದು ಸಮೀರ್ ತಮ್ಮ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ.
ಏನೇ ಕಾಣೆ ಆಗ್ತೀಯಾ, ಇಲ್ಲಿಂದ ಸುಮ್ನೆ ಹೋಗ್ಬಿಟ್ರೆ ಸರಿ ಅಂತ ಹೆದರ್ಸಿ ಬೆದರ್ಸಿ ಸುಜಾತ ಅವ್ರ ಹತ್ರ ಕಂಪ್ಲೇಂಟ್ ಸಹ ತಗೊಳ್ದೆ ಅವ್ರನ್ನ ವಾಪಸ್ ಕಳಿಸ್ತಾರ. ತನ್ನ ಮಗಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ದೇವಸ್ಥಾನದಲ್ಲಿ. ಹಾಗಾಗಿ ದೇವಸ್ಥಾನದ ಧರ್ಮಾಧಿಕಾರಿ ಹಾಗೂ ಹತ್ರ ಹೋಗಿ ತನ್ನ ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಇದ್ದಾಳೆ, ಚೂರ್ ಏನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಹಾಗೂ ಆ ಲೇಡಿ ಸುಜಾತನ ಒಂದು ಗೋಡನ್ ಒಳಗಡೆ ಕಟ್ಟಿ ಹಾಕಿ ಎಷ್ಟು ಹೊಡಿತಾರೆ ಅಂದ್ರೆ ಆ ಯಮ್ಮ ಪಾಪ ಹೊಡೆದಿರುವಂತಹ ಏಟ್ಗಳಿಗೆ 3 ತಿಂಗಳು ಕೋಮಾದಲ್ಲಿ ಹೋಗ್ಬಿಡ್ತಾಳ.